ಅಭಿಪ್ರಾಯ. ಯಾರಿಗೂ ನೋವು ಮಾಡೋಂಥ ವ್ಯಕ್ತಿ ಇದು ಹೆಂಗೆ ಮಾಡಿದ್ರು ಅಂತ ಆಶ್ಚರ್ಯ. ಬಾಯಿ ಮೇಲೆ ಬಟ್ಟಿಟ್ಟು ನೋಡ್ತಾ ಇದ್ದಾರೆ, ಇದು ಸಾಧ್ಯ ಹೆಂಗಾಯ್ತು ಇವ್ರಿಗೆ ಅಂತೇಳಿ. ಎಲ್ಲ ನೆಲೆಯಲ್ಲೇ ಇವತ್ತು ದರ್ಶನ ಅಡ್ಡಕ್ಕೆ ಕತ್ತರಿ ಇಳಿಸ್ಕೊಂಡು ಕೂತ್ಬಿಟ್ಟಿದ್ದಾರೆ. ಅದನ್ನು ಹೊರಗೆ ಬರೋದಕ್ಕೆ ಭಾಳ ಕಷ್ಟ ಅದ. ಅಸಾಧ್ಯ ಅಂದರೂ ಅಡ್ಡಿ ಇಲ್ಲ, ಶಿಕ್ಷೆ ಅಂತ ಆಗೋದು ಗ್ಯಾರಂಟಿ. ಯಾಕಂದ್ರೆ ಅಂಥ ಪ್ರಬಲ ಸಾಕ್ಷಿಗಳಿದ್ದಾವೆಲ್ಲ. ಡಿಜಿಟಲ್ ಮೀಡಿಯಾದಾಗ ರೆಡಲಾಗೆಲ್ಲ ಸಿಕ್ಕೊಂಡು ಕೂತ್ಬಿಟ್ಟಿದ್ದಾರೆ. ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ಮತ್ತು ತಪ್ಪಿಸ್ಕೊಳ್ಳೂ ಬಾರದು. ಯಾಕಂತಂದ್ರೆ ಶಿಕ್ಷೆನ ಅನುಭವಿಸ್ಬೇಕಾಗ್ಯದ. ಯಾಕಂದ್ರೆ ಆ ಒಬ್ಬ ಏನದ ಮನುಷ್ಯ ನಮ್ಮ ರೇಣುಕಾಸ್ವಾಮಿ, ಅವ ತಪ್ಪು ಮಾಡಿದಕ್ಕೆ ಇವತ್ತು ಅವರ ಹೆಂಡತಿ ಮಗು ನೋವನ್ನು ಅನುಭವಿಸ್ಬೇಕಾಗ್ಯದ. ಅದಕ್ಕೆ ತಂದೆ ಕೂಡ ನೋವನ್ನು ಅನುಭವಿಸ್ಬೇಕಾಗ್ಯದ. ಯಾಕಂದ್ರೆ ಅಂಥ ಅದು ಅಸಭ್ಯ ವರ್ತನೆಯನ್ನು ರೇಣುಕಾಸ್ವಾಮಿ ಮಾಡಿದ್ದೇನು ಸುಳ್ಳಲ್ಲ. ಆದರೆ ಅದಕ್ಕೆ ಇಂಥ ದೊಡ್ಡ ಶಿಕ್ಷೆ ದರ್ಶನ ಕೊಡಬೇಕಾಗಿತ್ತ ಅನ್ನೋದು ಇವತ್ತು ವಿಷಯದ ಪ್ರಶ್ನಾರ್ಥಕ ಅದ. ಅದು ಯಾರಾದರೂ ಮಾಡಿಸಿದ್ರೆ ಅದನ್ನಂಥ ಮಾತು ಅದ. ಆದರೆ ಯಾರು ಮಾಡಿಸಲಿ ಬಿಡಲಿ, ಕಣ್ಣು ಮುಂದೆ ನಡೆದು ಹೋಗಿಬಿಟ್ಟದ, ಜನ ನೋಡಿದ್ದಾರೆ. ಅದನ್ನು ಆಲ್ರೆಡಿ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇದ್ದಾವೆ, ಇವರಪ್ಪ ಮಾಡಿದಾರೋ ಅನ್ನುವಂಥದ್ದು ಈಗಾಗಲೇ ಸ್ಪಷ್ಟ ಆಗ್ತಾ ಇದ್ದಾವೆ. ಇಂಥ ಪ್ರಸಂಗದಲ್ಲಿ ಯಾವುದೇ ನ್ಯಾಯಾಲಯ ಆದರೂ ಸಹಿತ ಅವ್ರಿಗೆ ಶಿಕ್ಷೆ ಕೊಡೋದು ಅಥವಾ ಕೊಡಿಸೋದು ನಕ್ಕಿನ ಅನ್ನೋದು ಎರಡು ಮಾತಿಲ್ಲ. ಇನ್ನು ಯಾವ ಶಿಕ್ಷೆ ಆಗ್ತದೆ, ಜೀವಾವಧಿನ ಅಥವಾ ಗಲ್ಲ ಅನ್ನೋದು ಇದು ಚರ್ಚಾ ವಿಷಯ ಇದೆ. ಆಗಲಿ ಪಾಪ, ಹೇಗಾದರೂ ಆಗಲಿ, ಏನೂ ಇರಲಿ, ಒಳ್ಳೆಯ ನಟ, ನಾಯಕ ನಟ, ಅವ್ರಿಗೆ